2014ರಲ್ಲಿ ನಮ್ಮ ವಿಜಯಪುರ ನಗರದ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪಿಂಗ್, ಅಟೆಂಪ್ಟ್ ಟು ಮರ್ಡರ್ ಮತ್ತು ಚೀಟಿಂಗ್ ಒಂದು ಪ್ರಕರಣವು 2014ರಲ್ಲಿ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಸಂಪತ್ ಕುಮಾರ್ ಸಿದ್ದನಗೌಡ ಪಾಟೀಲ್ 31 ವರ್ಷ, ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕಿನವನು. ಈತ ಡಿಎಸ್ಪಿ ಇರಾನಿ ಅಂತಂತೇಳಿ ಪೊಲೀಸ್ ಇಲಾಖೆಯಲ್ಲಿ ಪಿಎಸ್ಐ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ನೌಕರಿಯನ್ನು ಮಾಡಿಸಿಕೊಡ್ತೀನಿ ಅಂತ ಹೇಳಿ ನಮ್ಮ ವಿಠಲ್ ಛಾಯಾಗೋಳ ಅನ್ನುವಂತ ಕಾಕಂಡ್ಕಿ ಹಳ್ಳಿಯವನು ಆತನ ಕಡೆಯಿಂದ ದುಡ್ಡನ್ನ ತಗೊಂಡಿರ್ತಾನೆ. ದುಡ್ಡನ್ನ ಕೇಳಿದಾಗ ಕಿಡ್ನಾಪ್ ಮಾಡಿಬಿಟ್ಟು ಆತನನ್ನ ಕೊಲೆ ಮಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡಿರ್ತಾನೆ. ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿ ಈತ ಬಂಧಿತನಾಗಿ ಮಾನ್ಯ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರುತ್ತೆ. 2014ರಲ್ಲಿ ಬೇಲಿಂದ ಬಂದ ಮೇಲೆ ಸುಮಾರು 12 ವರ್ಷಗಳ ಕಾಲ ಆತ ಅಬ್ಸ್ಕಾಂಡಿಂಗ್ ಇರ್ತಾನೆ, ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಈತನ ಮೇಲೆ ಎಪಿಎಂಸಿ ಪೊಲೀಸ್ ಠಾಣೆ ಅಷ್ಟೇ ಅಲ್ಲ, 2012ರಲ್ಲಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಚೀಟಿಂಗ್ ಕೇಸು ಮತ್ತೆ ಒಂದು ಆರ್ಮ್ಸ್ ಆಕ್ಟಿವಿಟಿಯಲ್ಲಿ ಪ್ರಕರಣ ದಾಖಲಾಗಿ ಅದು ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ಟ್ರಯಲ್ನಲ್ಲಿದೆ. ಇತ್ತೀಚೆಗೆ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 121 2026 ಈತ ಅದೇ ರೀತಿ ನಾನು ಪೊಲೀಸ್ ಇಲಾಖೆಯಲ್ಲಿ ಡಿಎಸ್ಪಿ ಇದ್ದೀನಿ ಅಂತ ಹೇಳಿ ಇನ್ನೊಬ್ಬರು ವಿಕ್ಟಿಮ್ ಕಡೆಯಿಂದ ಸುಮಾರು 8 ಲಕ್ಷ ರೂಪಾಯಿ ಮೋಸ ಮಾಡಿದ್ದೀನಿ, ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ಇತ್ತೀಚೆಗೆ ತಾಳಿಕೋಟೆಯಲ್ಲಿಯೂ ಕೂಡ ಪ್ರಕರಣ ದಾಖಲಾಗಿರುತ್ತೆ. ಆದ್ದರಿಂದ ಎಪಿಎಂಸಿ ಪಿಎಸ್ಐ ಮತ್ತು ಅವರ ಸಿಬ್ಬಂದಿಯ ನೇತೃತ್ವದಲ್ಲಿ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿರುತ್ತೆ. ಆತ ಸುಮಾರು 12 ವರ್ಷಗಳಿಂದ ಮಾನ್ಯ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾದಂತಹ ಟ್ರಯಲ್ಗಳಿಗೆ ಅಟೆಂಡ್ ಆಗಲಾರದೇ ಕಣ್ಣ ತಪ್ಪಿಸಿಕೊಂಡು ಓಡಾಡ್ತಾ ಇರ್ತಾನೆ. ಇತ್ತೀಚೆಗೆ ನಮ್ಮ ತನಿಖಾ ತಂಡ ಆತನ ಇರುವಿಕೆಯನ್ನ ಪತ್ತೆ ಮಾಡಿ ಈಗ ಮಾನ್ಯ ನ್ಯಾಯಾಲಯಕ್ಕೆ ಆತನನ್ನ ಬಂಧಿಸಿ ಕೊಟ್ಟಿದ್ದಾರೆ. ಪೊಲೀಸ್ ಪ್ರಕರಣ ಹಲವಾರು ಪ್ರಕರಣಗಳಿರುವಂತಹ ಈತ ಆರೋಪಿ ಮುಗ್ಧ ಯುವಕರನ್ನ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಇನ್ನಿತರ ಇಲಾಖೆಗಳಲ್ಲಿ ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ಒಂದು ಫೇಕ್ ಕಾಕಿ ಡಿಎಸ್ಪಿ ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ಹಲವಾರು ಜನರಿಗೆ ಮೋಸ ಮಾಡೋದು ಕೂಡ ಕಂಡು ಬಂದಿರುತ್ತೆ. ಆತನ ವಿರುದ್ಧ ಉಳಿದಂತ ಪ್ರಕರಣಗಳಲ್ಲಿಯೂ ಕೂಡ ತನಿಖೆ ಮುಂದುವರಿತಾ ಇದೆ. ಥ್ಯಾಂಕ್ ಯು. ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.